ನಮಸ್ಕಾರ ಎಲ್ಲ ಸೌಕಾರ ಮಂದಿಗೆ. ನಾನು ಇವತ್ತು ಹೊಂಟ್ರಿ ಕರ್ನಾಟಕದಲ್ಲಿರೋ ಗಂಡು ಮೆಟ್ಟದ ಹಾಡು ಹುಬ್ಬಳ್ಳಿಯಲ್ಲಿ ಲೊಕೇಟಾಗಿರುವಂಥ ಶ್ರೀ ಚಂದ್ರಮೌಳೇಶ್ವರ ಟೆಂಪಲ್ಗೆ ವಿತ್ ನಮ್ಮ ಹೊಂಬೇಗೌಡ್ರೆ. ಅದಕ್ಕೆ ಮೊದಲು 3 ಕೆಲಸ ಅದಾವೆ ರೀ. ಒಂದನೇದ್ದು ಸಿದ್ಧಾರೂಢ್ರ ಹಂಗಾರ ಹಚ್ಚ್ರಿ, 2ನೇದ್ದು ಕೋರ್ಟ್ ಸ್ಟಾರ್ಟ್ ಮಾಡಿರಿ, 3ನೇದ್ದು ಪೆಟ್ರೋಲ್ ಬಂದ್ಮೇಲೆ ಹಾಕಿಸ್ತೀವಿ. ಈ ಗುಡಿ ಐತಿಲ್ಲಿ, ಈ ಗುಡಿನ 11ನೇ ಶತಮಾನದಾಗ ಕಲ್ಯಾಣಿ ಚಾಲುಕ್ಯರು ಕಟ್ಟ್ಯಾರಿ. ಇರಿ ಒಂದು ಶಾರ್ಟ್ ಹಿಸ್ಟ್ರಿ ಅಂತ ಕೇಳ್ರಿ. ಸೊ ಚಾಲುಕ್ಯರು ಅಂದ್ಮೇಲೆ ನಿಮ್ಮ ತಲೆ ಬರ್ತಾ ಎಷ್ಟು ಜನ ಚಾಲುಕ್ಯರು ಅಂತ ಟೋಟಲ್ 3 ಜನ ಅದ ರೀ. ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ವೆಂಗಿ ಚಾಲುಕ್ಯರು ಅಂತ. ಕ್ರಿಸ್ತ ಶಕದ ಪ್ರಕಾರ ನೋಡೋದು 6ರಿಂದ 8ನೇ ಶತಮಾನ ಬಾದಾಮಿ ಚಾಲುಕ್ಯರು, 10ರಿಂದ 12ನೇ ಶತಮಾನ ಕಲ್ಯಾಣಿ ಚಾಲುಕ್ಯರು, 7ರಿಂದ 12ನೇ ಶತಮಾನ ವೆಂಗಿ ಚಾಲುಕ್ಯರು. ಇದೇನು ನಡು ಗ್ಯಾಪ್ ಐತಲ್ರಿ, 8ರಿಂದ 10 ಇಲ್ಲಿ ರಾಷ್ಟ್ರಕೂಟರು ಬರ್ತಾರ, ಇವರು ಆಳ್ವಿಕೆ ಮಾಡಿ ಹೊಕ್ಕಾರ್ರಿ. ಹಿಸ್ಟ್ರಿ ಅದಕ್ಕೆ ಹೇಳ ಅಂತಂದ್ರೆ ಕೆಲವೊಂದು ಕಡೆ ಈ ಗುಡಿನ ಬಾದಾಮಿ ಚಾಲುಕ್ಯರು ಕಟ್ಟರೆ ಅಂತ ಹೇಳ್ತಾರೆ, ಕೆಲವೊಂದು ಕಡೆ ಕಲ್ಯಾಣಿ ಚಾಲುಕ್ಯರು ಅಂತ ಹೇಳ್ತಾರೆ. ಈ ಗುಡಿನ ಆ್ಯಕ್ಚುಲಾಗಿ ಕಟ್ಟಿದ್ದ ಕಲ್ಯಾಣಿ ಚಾಲುಕ್ಯರು 11ನೇ ಶತಮಾನದಾಗ. ಇವ್ರು ಏನು ಸ್ಥಾಪಕ ಅದಾರಲ್ಲ, ಇವ್ರು 2ನೇ ಇಮ್ಮಡಿ ತೈಲಪ್ಪ ಅಂತೇಳಿ ಇವರು ರಾಷ್ಟ್ರಕೂಟರೊಬ್ಬ ರಾಜ ಆಗಿರುವಂಥ ಕರ್ಕನ್ನ ಸೋಲಿಸಿ ಇವರು ಸ್ವತಂತ್ರ ರಾಷ್ಟ್ರವಾಗಿ ಘೋಷಣೆ ಮಾಡ್ತಾರೆ. ಏನು ಸ್ಥಾಪಕ ಅದಾರಲ್ಲ 2ನೇ ತೈಲಪ್ಪ ಅಂತೇಳಿ ಇವ್ರು ಬಾದಾಮಿ ಚಾಲುಕ್ಯರು ವಂಶಸ್ಥರಾಗಿರ್ತಾರೆ. ಸೊ ಅದಕ್ಕೆ ಈ ಗುಡಿನ ಒಂದೊಂದ್ಸಲ ಬಾದಾಮಿ ಚಾಲುಕ್ಯರು ಕಟ್ಟರೆ ಅಂತ ಹೇಳ್ತಾರೆ, ಕೆಲವೊಂದ್ಸರಿ ಕಲ್ಯಾಣಿ ಚಾಲುಕ್ಯರು ಕಟ್ಟರೆ ಅಂತ ಹೇಳ್ತಾರೆ. ನೀವು ಹಂಗೆ ಕ್ರಿಸ್ತ ಶಕದ ಪ್ರಕಾರ ನೋಡೋದಾದ್ರೆ ಈ ಗುಡಿ 11ನೇ ಶತಮಾನದಾಗ ಕಟ್ಟರೆ ಅಂದ್ರೆ ಕಲ್ಯಾಣಿ ಚಾಲುಕ್ಯರು ಕಟ್ಟ್ಯಾರಿ. ಏನ್ರ ಚಂದ್ರಮೌಳೇಶ್ವರ ಗುಡಿಗೆ ಹೋಗ್ಬೇಕಂದ್ರೆ ದಾರಿ ಹೇಳ್ತೀನಿ ಕೇಳ್ರಿ. ಇದು ಸಾಯಿನಗರ ಕ್ರಾಸ್, ಹಂಗೋದ್ರೆ ಧಾರವಾಡ, ಈ ಕಡೆ ಹುಬ್ಳಿ. ಸೊ ಇಲ್ಲಿಂದ ಒಳಗೆ ದಾರಿ ಐತಿ, ತೋರಿ ಒಂದು ಸ್ವಲ್ಪ ದೂರ ಐತಿ. ಸಾಂಗ್ ಆಗ್ತದೆ. ಗಾಡಿ ನೋಡ್ರಿ ಯಾವ ಆಕಾರ ಆಗತ್ತೆ. ಈಗ ಬರ್ರಿ ಗುಡಿ ಬಗ್ಗೆ ಹೇಳ್ತಾರೆ ನೋಡ್ರಿ. ಶ್ರೀ ಚಂದ್ರಮೌಳೇಶ್ವರ ಟೆಂಪಲ್ ಹುಬ್ಳಿ ಉಣಕಲ್ ಒಳಗೆ ಲೊಕೇಟ್ ಆಗಿರುವಂಥದ್ದು. ಈ ಗುಡಿ ಐತಿಲ್ಲಿ, ಈ ಗುಡಿನ 11ನೇ ಶತಮಾನದಾಗ ಕಲ್ಯಾಣಿ ಚಾಲುಕ್ಯರು ಕಟ್ಟ್ಯಾರಿ. ಈ ಗುಡಿ 900 ವರ್ಷ ಹಳೇದೈತ್ರಿ. ಸೊ ಈ ಗುಡಿನ ಲಾರ್ಡ್ ಶಿವಣ್ಣ ಒಂದು ರೂಪ ಆಗಿರುವಂತಹ ಚಂದ್ರಮೌಳೇಶ್ವರ ಅಂತ ಹೆಸರೊಳಗೆ ಕಟ್ಟ್ಯಾರಿ. ಈ ಗುಡಿನ ಆಗಿನ ಕಾಲದ ಮಹಾನ್ ಶಿಲ್ಪಿ ಆದ ಜಕಣಾಚಾರ್ಯ ಕಟ್ಟ್ಯಾರಿ. ಈ ಗುಡಿಗೆ ಗೋಪುರ ಹಾಕಿಲ್ಲ ಅಂದ್ರೆ, ಈ ಲೆಜೆಂಡ್ಸ್ ಪ್ರಕಾರ ಹೇಳೋದಾದ್ರೆ ಈ ಗುಡಿನ ಓವರ್ ನೈಟ್ ಒಳಗೆ ಕಟ್ಟ್ಯಾರಂತ್ರಿ. ಅದಕ್ಕೋಸ್ಕರ ಈ ಗುಡಿದ ಗೋಪುರ ಕಟ್ಟಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಅಂತ ಹೇಳಿನ ಇಲ್ಲಿ ಗುಡಿ ಒಳಗೆ ನೀವು ಬಹಳಷ್ಟು ನೋಡ್ಬೋದು, ಗೋಪುರ ತರ ಡಿಸೈನ್ ಕಾಣ್ತಾವ ನಿಮಗೆ. ಈ ಗುಡಿಗೆ 4 ಎಂಟ್ರೆನ್ಸ್ ಗೇಟ್ ಅದಾವ ರೀ. ಸೊ 4 ಎಂಟ್ರೆನ್ಸ್ ಗೇಟ್ ಒಳಗೆ ಫ್ರಂಟ್ ಎಂಟ್ರಿ ಗೇಟ್ ಒಳಗೆ ಪೂರ್ವಕ್ ಮುಖವಾಡಿ ಶಿವಲಿಂಗ ಐತ್ರಿ. ಈ ಗುಡಿನ ಭಾಳ ಚಲೋ ಮೇಂಟೈನ್ ಮಾಡ್ರಿ. ಸೊ ನೋಡಾಕ್ ಮಾತ್ರ ಗುಡಿ ಮಾತ್ರ ಬೆಂಕಿ ಐತ್ರಿ. ಅದ್ರಾಗೂ ಮಳಿ ಗಿಳಿ ಆಗಿ ಸ್ವಲ್ಪ ಬಿಸಿಲು ಬಿತ್ತಂದ್ರೆ ಹೇಳಾಕೋಲ್ಲ. ಗುಡಿದ ಮೇನ್ ವಿಶೇಷತೆ ಏನಂದ್ರೆ ಇಲ್ಲೇನು ಮೇಲೆ 3 ರಂಧ್ರಗಳ ಕಾಣ್ತಾವಲ್ಲ, ಈ ರಂಧ್ರಗಳಿಂದ ಡೈರೆಕ್ಟ್ ಆಗಿ ಸೂರ್ಯನ ಕಿರಣ ಶಿವಲಿಂಗ ಮೇಲೆ ಬೀಳ್ತು ಯುಗಾದಿ ಟೈಮ್ ಒಳಗೆ. ಆ ಟೈಮ್ ಒಳಗೆ ಇಲ್ಲಿ ಮಂದಿ ಬಾಳ್ರಿ. ಬರೀ ಯುಗಾದಿ ಅಂತಲ್ಲ, ಈ ಗುಡಿಗೆ ಶಿವರಾತ್ರಿ ದಿನಾನು ಮಂದಿ ಬರ್ತಾರೆ ಈ ಜಾಗರಣೆ ಮಾಡಕ್ಕೆ. ಸೊ ಈ ಗುಡಿದ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಗುಡಿಗೆ 2 ನಂದಿ ಐತ್ರಿ, 2 ಶಿವಲಿಂಗ ಐತಿ, ಅದ್ರಾಗ ಒಂದು ಚತುರ್ಮುಖ ಶಿವಲಿಂಗ. ಸೊ ಈ ಚತುರ್ಮುಖ ಶಿವಲಿಂಗ ಅಂದ್ರೆ 4 ಮುಖಗಳಿರುವಂತ ಒಂದು ಶಿವಲಿಂಗ. ಗುಡಿ ಒಳಗೆ ಇನ್ನೂ ಭಾಳ ಕೆತ್ತನೆಗಳದವ್ರಿ, ಬ್ರಹ್ಮ, ವಿಷ್ಣು, ಶಿವ, ನಟರಾಜ. ಮತ್ತು ಈ ಗುಡಿದ ಮೇನ್ ಅಟ್ರಾಕ್ಷನ್ ಏನಂದ್ರೆ ಇಲ್ಲಿ ನೃತ್ಯ ಮಾಡುವಂಥ ಗಣಪತಿ ವಿಗ್ರಹ ಐತ್ರಿ, ಆಮೇಲೆ ಗಜಲಕ್ಷ್ಮಿ ಸರಸ್ವತಿ ವಿಗ್ರಹ ಐತಿ. ಸೊ ಈ ಗುಡಿ ಪೂರ್ತಿ ಬ್ಲ್ಯಾಕ್ ಗ್ರಾನೈಟ್ಲಿ ಕಟ್ಟ್ಯಾರಿ, ನೋಡಾಕ್ ಮಾತ್ರ ಬೆಂಕಿ ಐತಿ. ಸೊ ಹಿಸ್ಟ್ರಿ ಪ್ರಕಾರ ನೋಡಿದ್ರೆ ಉಣ್ಕಲ್ಲಿಗೆ ಉಣ್ಕಲ್ ಅಂತ ಯಾಕೆ ಹೆಸರು ಬಂತಂದ್ರೆ, ಸೊ ಆಗಿನ ಕಾಲದ ಜಕಣಾಚಾರ್ಯ ಏನು ಕೆತ್ತಿ ಹೋದ್ರಿಲ್ಲ ಓವರ್ ನೈಟ್ ಒಳಗೆ, ಆಗಿನ ರಾಜಗಳು ಇವ್ರಿಗೆ ಪ್ರಶಂಸೆ ಕೊಡಕಂತೇಳಿ ಊಟಕ್ಕಂತೇಳಿ ಬಿಟ್ರಿ, ಒಂದಿನ ಊಟ ಮಾಡಕ್ಕಂತೇಳಿ. ಬಟ್ ಆಗಿನ ಕಾಲದ ಜಕಣಾಚಾರ್ಯ ಏನು ಹೇಳಿದ್ರೆ, ಈ ಕಲ್ಲೆಲ್ಲ ಕೆತ್ತಿದ್ದಕ್ಕೆ ಅವ್ರು ಹೇಳಿದ್ರೆ ಉಣ್ಣಲ್ಲಿ ಒಂದು ಕಲ್ಲು ಅಂತ ಹೇಳಿದಕ್ಕೆ ಇದಕ್ಕೆ ಉಣ್ಕಲ್ ಅಂತ ಸಿಕ್ಕೋದು. ಕೆಲವೊಂದಿಷ್ಟು ಮೂರ್ತಿಗಳು ಇಲ್ಲೇ ಮೂಕಾಗ್ಯಾವ್ರಿ. ಯಾಕಂದ್ರೆ ಇದನ್ನ ಪುರಾತತ್ವ ಇಲಾಖೆ ತಗೊಳ್ಳೋಕ್ಕಿಂತ ಮೊದಲು ಕೆಲವೊಂದಿಷ್ಟು ಮೂರ್ತಿಗಳು ಹೋಗ್ಯಾವು. ಬಟ್ ಅವ್ರು ತೊಗೊಂಡ್ಮೇಲೆ ಈ ಗುಡಿನ ಭಾಳ ಚಲೋ ಮೇಂಟೈನ್ ಮಾಡ್ರಿ, ಬೆಸ್ಟ್. ಆಗಿನ ಕಾಲದ ಆರ್ಕಿಟೆಕ್ಟ್ರಿಗೂ ಪ್ಲಸ್ ಈಗಿನ ಕಾಲ ಇಂಜಿನಿಯರ್ ಇಬ್ರು ಸೇಮ್ ರೀ. ಹೆಂಗೆ ಗೊತ್ತಾ? ಸೊ ಆಗಿನ ಕಾಲ ಆರ್ಕಿಟೆಕ್ಟ್ರಿಗೆ ಮಣಿಗೊಬ್ರು ಇರ್ತಿದ್ರು, ಅವ್ರಿಗೆ ಕೆಲಸ ಇರ್ತಿದ್ರು. ಈಗಿನ ಕಾಲ ಇಂಜಿನಿಯರ್ ಮಣಿಗೊಬ್ರು ಇದ್ರೆ ಕೆಲಸ ಇಲ್ಲ. ಡಿಫ್ರೆನ್ಸ್ ಏನು ಗೊತ್ತಾ? ಇಬ್ರು ಅವ್ರ ಹತ್ರ ಟ್ಯಾಲೆಂಟ್ ಇರುತ್ತೆ, ಇಂಜಿನಿಯರ್ ಹತ್ರ ಇಲ್ಲ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನೀವೇನ್ರ ಗುಡಿಗೆ ಬಂದ್ರೆ ಈ ಕೆತ್ತನೆಗಳ ಮ್ಯಾಗು ನೋಡ್ಕೊಂತವ್ರಿ. ಯಾಕಂದ್ರೆ ಭಾಳ ಕೆತ್ತನೆಗಳ ಮ್ಯಾಗ್ ಅದಾವ್ರಿ. ಅವೆಲ್ಲ ಏನೋ ಹಾಳಾಗಿಲ್ಲ, ಏನಿಲ್ಲ, ನೋಡಾಕ್ ಭಾಳ ಮಸ್ತ್ ಐತಿ, ಬೆಂಕಿ. ಇವರು ವಾಸ್ತುಶಿಲ್ಪಿ ನೋಡ್ರಿ ಯಾವ ರೇಂಜಿಗೆ ಐತಿ, ಬೆಂಕಿ. ಸೊ ಇದೇನು ಇಲ್ಲೇ ಈ ಎಜ್ಜಿಗೆ ನನಗನ್ಸಿ ಮಟ್ಟಿಗೆ ಇಲ್ಲೇ ಕಲ್ಲಿಂದ ಚೈನ ಥರ ಇರ್ತೈತಲ್ಲ ಆದಿತ್ರಿ. ಬಟ್ ಈಗಿಲ್ಲ, ಈಗ ಅದು ಹೋಗೈತಿ. ಸೊ ಈಗಿನ ಕಾಲದ ಮಂದಿಗೆ ಪೆನ್ ಪೇಪರ್ ಕೊಟ್ಟು ಬರಿ ಅಂದ್ರೂ ಬರೆಯೋಕ್ಕಾಗೋಲ್ಲ. ಬಟ್ ಆಗಿನ ಕಾಲದ ನೋಡ್ರಿ ಕಲ್ಲೊಳಗೆ ಕೆತ್ತಾರೆ ಅಂದ್ರೆ ಯಾರಿಗೆ ಟ್ಯಾಲೆಂಟ್ ಇರಬಾರ್ದು ಅವ್ರಿಗೆ. ಶಿವಲಿಂಗ ಇರ್ತದ್ರೆ ಆ ಶಿವಲಿಂಗದ ನೈವೇದ್ಯ ಮಾಡಿದ್ದು ಎಲ್ಲ ನೀರು ಆಯ್ತು, ಹಾಲು ಆಯ್ತು, ಎಲ್ಲ ಈ ಕಡೆಯಿಂದ ಹೋಗುತ್ತೆ ಹೊರಗೆ.
ನಾನು ಗುಡಿದ ಹಿಸ್ಟ್ರಿ ಹೇಳೀನಿ ಎಲ್ಲೈತೆ ಅಂತ ಹೇಳೀನಿ ಈಗ ಹೆಂಗೈತೆ ಅಂತ ಹೇಳೀನಿ ನಾ ಏನಂತಂದ್ರೆ ನೀವಾಗಲೇ ಒಂದ್ಸಲ ಗುಡಿನ ಬಂದು ನೋಡಿದ್ರೆ ನಿಮ್ಮ ಸಿಗೋ ವೈಬ್ಸ ಬೇರೆ. ನಾ ಇನ್ನೊಂದು ಸಜೆಸ್ಟ್ ಮಾಡ್ತೇನೆ ರೀ, ಬೆಳಿಗ್ಗೆ ಬರೀ ಆದಷ್ಟು ನಿಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ ಮದುವೆದು ಅಥವಾ ಬೇಬಿ ಶವರ್ದು ಏನಾದರೂ ಫೋಟೋ ಶೂಟ್ ಮಾಡ್ಬೋದು. ಅದಕ್ಕೆ ನೀವು ಪರ್ಮಿಷನ್ ತೊಗೋಬೇಕು. ಸೊ ಪರ್ಮಿಷನಿಗೆ ಬೇಕಂದ್ರೆ ಇಲ್ಲೇ ಐತೆ ನೋಡ್ರಿ. ಸೊ ಪುರಾತತ್ವ ಇಲಾಖೆ ಕಡೆಯಿಂದ ತೊಗೋಬೇಕು. ಈ ಗುಡಿನ ಭಾಳ ಚಲೋ ಮೇಂಟೈನ್ ಮಾಡ್ರಿ ನಮ್ಮ ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಈ ಗುಡಿ ಟೈಮಿಂಗ್ ರೀ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಮಟ್ಟ ನೀವು ಯಾವಾಗಾದರೂ ಬರ್ಬೋದು. ಪೆಟ್ರೋಲ್ ಹಾಕ್ಸಲೇ ಬೇಡ ಬಿಡ ಹಂಗೂ ಮಂತೇನು ಮತ್ತೆ ಗಾಡಿನ ಎಷ್ಟು ಹೊಡಿತಿರಲ್ಲ ಅಷ್ಟು ಮೇಂಟೆನೆನ್ಸ್ ಬರುತ್ತೆ. ಬಟ್ ಗಾಡಿನ ಎಷ್ಟು ನಿಲ್ಲಿಸ್ತಿರಲ್ಲ ಅದಕ್ಕೆ 2 ಪಟ್ಟು ಮೇಂಟೆನೆನ್ಸ್ ಬರುತ್ತೆ. ಹೋಗಿದ್ರೆ ಮೊದಲು ಒಂದು ಮಾತ್ರ ನೀವು ಯಾವ್ದಾರು ಕಂಪ್ನಿ ಕೆಲಸ ಮಾಡೋ ಅಂತಾರೆ ನಿಮ್ಮ ಬರೋ ಸ್ಯಾಲ್ರಿ ನಿಮ್ಮ ಸಲ ಅಂತಿಲ್ಲ ಅಂದಮೇಲೆ ಪಾರ್ಟ್ ಟೈಮ್ ಅಂತೇಳಿ ಬೇರೆ ಏನಾರ ಸ್ಕಿಲ್ಸ್ ಕಲೀರಿ, ಬೇರೆ ಏನಾರ ಕೆಲಸ ಮಾಡಿರಿ, ಬೇರೆ ಎಲ್ಲಾದರೂ ಮಾಡಿರಿ. ಟೈಮ್ ಮಾಡಿ ದುಡಿಯೋಕೆ ಹೋಗ್ಬಿಟ್ರಿ. ಯಾಕಂದ್ರೆ ಸಮ್ಟೈಮ್ಸ್ ಡಿಫ್ರೆಂಟ್ ಸ್ಕಿಲ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದೆನ್ ಎಕ್ಸ್ಪೀರಿಯನ್ಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತು ನಾನು ಅದಕ್ಕೆ ಯೂಟ್ಯೂಬ್ ಓಪನ್ ಮಾಡೀನಿ. ಆಮೇಲೆ ಹೇಳೋಕ್ಕಾಗಲ್ಲ ರೀ, ಎಲ್ಲರೂ ಅವು ಎಡಿಟ್ ಮಾಡಿದ ಹುಡುಗ